ಹಾಯ್ ಜೈ ಹಿಂದ್ ವೀಕ್ಷಕರೇ, ನೀವೆಲ್ಲ ನೋಡ್ಬೋದು ಇವತ್ತು ಏನಪ್ಪಾ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ. ನೀವು ಯಾರೆಲ್ಲ ಇಂಡಿಯನ್ ಆರ್ಮಿ ಅಗ್ನಿವೀರ ಇಂಡಿಯನ್ ಆರ್ಮಿಗೆ ಯಾರೆಲ್ಲ ನೀವು ಸೆಲೆಕ್ಟ್ ಆಗ್ಬೇಕಂತಿದ್ದೀರಾ, ಯಾರೆಲ್ಲ ನೀವು ದೇಶ ಸೇವೆನ ಮಾಡ್ಬೇಕಂತಿದ್ದೀರಾ, ನಿಮ್ಗೆ ಈ ವರ್ಷ 2024ನೇ ಸಾಲಿನ ಏನು ಅಗ್ನಿವೀರ್ ಭರ್ತಿಯಲ್ಲಿ ಈಗಾಗಲೇ ಎಕ್ಸಾಮು ನಡೆದಿದೆ ವೀಕ್ಷಕರೇ. ಆ ಎಕ್ಸಾಮ್ ರಿಸಲ್ಟ್ ಯಾವತ್ತಿದೆ, ಮತ್ತೆ ನೀವು ಎಷ್ಟು ಜನ ಸೆಲೆಕ್ಷನ್ ಆಗ್ತೀರಿ ಈ ವರ್ಷ, ಹೋದ ವರ್ಷ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಅದನ್ನು ಕೂಡ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋನಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಹೋದ ವರ್ಷ GD, ಟ್ರೇಡ್ಮನ್, ಟೆಕ್ನಿಕಲ್ ಮತ್ತು ಇನ್ನೂ ಮುಂತಾದ ಏನ್ ಟ್ರೇಡ್ಗಳಿಗೆ ನಿಮ್ಗೆ ಏನು ನೀವು ಎಕ್ಸಾಮ್ಗಳನ್ನ ಬರ್ದಿದ್ರಿ, ಎಲ್ಲ ಸೆಲೆಕ್ಷನ್ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ನೀವು ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಹೋದ ವರ್ಷ, ಮತ್ತೆ ಫೈನಲ್ ಲಿಸ್ಟ್ ನಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಿ, ನೀವು ಏನಪ್ಪಾ ಯಾವ್ಯಾವ AR ಅಂದ್ರೆ ಮಂಗಳೂರು AR, ಬೆಂಗಳೂರು AR ಮತ್ತು ಬೆಳಗಾವಿ AR ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಣೆ. ಸರಿನಾ? ಹೋದ ವರ್ಷ ಎಷ್ಟು ಜನ ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ರು, ಮತ್ತೆ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಫಿಸಿಕಲ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಇಲ್ಲಿ ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವೀಕ್ಷಣೆ. ಸರಿನಾ? ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಇಲ್ಲಿ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ಫಿಸಿಕಲ್ ಸೆಲೆಕ್ಷನ್ ಯಾವ ತರ ಇದೆ, ಫಿಸಿಕಲ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ದು ಏನೇ ಡೌಟ್ಸ್ ಗಳಿದ್ರು ಕೂಡ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಣೆ. ಸರಿ, ಹಾಗಾದ್ರೆ ಬನ್ನಿ ಈಗ ನೋಡೋಣ. ಮೊದಲನೇದಾಗಿ ನಾವು ಮಂಗಳೂರು AR ನೋಡೋಣ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಮಂಗಳೂರು AR, ಬೆಂಗಳೂರು AR ಮತ್ತು ಬೆಳಗಾವಿ AR. ಇಲ್ಲಿ ಮೊದಲನೇದಾಗಿ ಫಿಸಿಕಲ್ ನಡೆಯದೆ ನಿಮ್ಗೆ ಮಂಗಳೂರು AR. ಮೊದಲನೇದಾಗಿ ಮಂಗಳೂರು AR ನಿಮ್ಗೆ ಫಿಸಿಕಲ್ ನಡೆಯುತ್ತೆ, ಎರಡನೇದಾಗಿ ಬೆಂಗಳೂರು AR ಫಿಸಿಕಲ್ ನಡೆಯುತ್ತೆ, ಅದಾದ್ಮೇಲೆ ನಿಮ್ಗೆ ಬೆಳಗಾವಿ AR ಅವರಿಗೆ ಫಿಸಿಕಲ್ ನಡೆಯುತ್ತೆ ವೀಕ್ಷಕರೇ. ಹಾಗಾಗಿ ನಾನು ಮೊದಲನೇದಾಗಿ ಮಂಗಳೂರು AR ಅವರಿಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಫಿಸಿಕಲ್ಗೆ, ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಇಲ್ಲಿ ನೋಡ್ಬೋದು ಅಗ್ನಿವೀರ GD. ಇಲ್ಲಿ ಅಗ್ನಿವೀರ GDಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಅಂತಕ್ಕಂಥದ್ದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಅಗ್ನಿವೀರ GDಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಗ್ನಿವೀರ GDಗೆ ಫಿಸಿಕಲ್ಗೆ ಇಲ್ಲಿ ನೋಡ್ಬೋದು ನೀವು ಏನು 5787 ಜನ ನೀವು ಸೆಲೆಕ್ಷನ್ ಆಗಿದ್ರಿ. ಇಲ್ಲಿ ನೋಡ್ಬೋದು ಎಷ್ಟು ಜನ, 5785 ಜನ ನೀವು ಫಿಸಿಕಲ್ ಅಲ್ಲಿ ಅಗ್ನಿವೀರ GDಗೆ ಮಂಗಳೂರು AR ದಿಂದ ನೀವು ಸೆಲೆಕ್ಷನ್ ಆಗಿದ್ರಿ. ಅದರಲ್ಲಿ ನಿಮ್ಗೆ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ, ಇಲ್ಲಿ ನೋಡಬಹುದು ಫೈನಲ್ ಮೆರಿಟ್ ಅಲ್ಲಿ 706 ಜನ ನೀವು ಸೆಲೆಕ್ಷನ್ ಆಗಿದ್ರಿ. ಏನು ಲಾಸ್ಟ್ ಇಯರ್ ನೋಡಬಹುದು ನೀವು 706 ಜನ ಮಾತ್ರ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲಿ 5787 ಜನ ಫಿಸಿಕಲ್ ಅಲ್ಲಿ ಸೆಲೆಕ್ಷನ್ ಆಗ್ಬಿಟ್ಟು ನಿಮ್ಗೆ ಅಗ್ನಿವೀರ GDಯಲ್ಲಿ 706 ಜನ ಮಾತ್ರ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸರಿನಾ? ಅದಾದ್ಮೇಲೆ ನಿಮ್ಗೆ ಅಗ್ನಿವೀರ ಏನು ಟೆಕ್ನಿಕಲ್, ಇಲ್ಲಿ ನೋಡಬಹುದು ಅಗ್ನಿವೀರ ಟೆಕ್ನಿಕಲ್ಗೆ ಎಷ್ಟು 217 ಜನ ನೀವು ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ರಿ. ಹಾಗಾಗಿ ಇಲ್ಲಿ ನೋಡಬಹುದು ನಿಮ್ಗೆ ಈ ವರ್ಷ ಎಷ್ಟು ಜನ ಸೆಲೆಕ್ಷನ್ ಆಗ್ತೀರಿ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇದು ಹೋದ ವರ್ಷ ಎಷ್ಟು ಜನ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ, ಮತ್ತೆ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ಅಗ್ನಿವೀರ ಟೆಕ್ನಿಕಲ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಫಿಸಿಕಲ್ಗೆ 217 ಜನ ಸೆಲೆಕ್ಷನ್ ಆಗಿದ್ರು. ಹಾಗೆ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 28 ಜನ ಫೈನಲ್ ಮೆರಿಟ್ ಅಲ್ಲಿ ನೀವು ಸೆಲೆಕ್ಷನ್ ಆಗಿದ್ರಿ. ಸರಿನಾ? ಇಲ್ಲಿ ನೋಡಬಹುದು ಅಗ್ನಿವೀರ ಟೆಕ್ನಿಕಲ್ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಅಂದ್ರೆ ಏನು 28 ಜನ ಸೆಲೆಕ್ಷನ್ ಆಗಿದ್ರಿ. ಇಲ್ಲಿ ನೋಡಬಹುದು ಕ್ಲರ್ಕ್, ಅಗ್ನಿವೀರ ಕ್ಲರ್ಕ್, ಇಲ್ಲಿ ನೋಡಬಹುದು ಮಂಗಳೂರು AR ಅಗ್ನಿವೀರ ಕ್ಲರ್ಕ್ಗೆ ಯಾರು ಕೂಡ ಒಬ್ರು ಏನು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿರೋದಿಲ್ಲ. ಇಲ್ಲಿ ನೋಡಬಹುದು ಏನಂದ್ರೆ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಅಂದ್ರೆ 103 ಜನ ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ರು. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಯಾರು ಕೂಡ ಒಬ್ರು ಸೆಲೆಕ್ಷನ್ ಆಗಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ನೋಡಬಹುದು, ಯಾಕಂದ್ರೆ ಎಕ್ಸಾಮ್ ಯಾರ್ದು ಚೆನ್ನಾಗಿದೆ, ಇದು ಏನು ಅಗ್ನಿವೀರ ಕ್ಲರ್ಕ್ಗೆ ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ. ಹಾಗಾಗಿ ಆಲ್ ಓವರ್ ಇಂಡಿಯಾ ಮೆರಿಟ್ ಇರೋದ್ರಿಂದ ಇಲ್ಲಿ ನೀವು ಯಾರು ಕೂಡ ಇಲ್ಲಿ ಸೆಲೆಕ್ಷನ್ ಆಗಿರೋದಿಲ್ಲ. ಸರಿನಾ? ಇಲ್ಲಿ ವುಮೆನ್ ಮಿಲಿಟರಿ ಪೊಲೀಸ್, ಇಲ್ಲಿ ಮಹಿಳಾ ಪೊಲೀಸ್ಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು ಮಂಗಳೂರು AR ಇಂದ ಅಂತಕ್ಕಂಥದ್ದನ್ನ ನೋಡೋದಾದ್ರೆ 112 ಜನ ಇಲ್ಲಿ ನೀವು ಹೆಣ್ಮಕ್ಳು ಸೆಲೆಕ್ಷನ್ ಆಗಿದ್ರಿ ಫಿಸಿಕಲ್ಗೆ. ಏನು ಬೆಂಗಳೂರಲ್ಲಿ ನಡೀತಕ್ಕಂಥ ರ್ಯಾಲಿಯಲ್ಲಿ ನೀವು 112 ಜನ ನೀವು ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ರಿ. ಆದ್ರೆ ಏನ್ ಮಾಡೋದು, ನೀವು ಫಿಸಿಕಲ್ ಪಾಸ್ ಆಗ್ಬಿಟ್ಟು ಮತ್ತೆ ಫೈನಲ್ ಮೆರಿಟ್ ಅಲ್ಲಿ ನೀವು ಯಾರು ಕೂಡ ಒಬ್ರು ಇಲ್ಲಿ ಪಾಸ್ ಆಗಿರೋದಿಲ್ಲ. ಯಾಕಂದ್ರೆ ಇಲ್ಲಿ ನೋಡಬಹುದು ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದ 3 ಜನ ಪಾಸ್ ಆಗಿರ್ತಾರೆ.
ಸರಿನಾ. ಅದಕ್ಕಿಂತ ಮುಂಚೆ ಒಬ್ರೇ ಒಬ್ರು ಪಾಸ್ ಆಗಿರ್ತಾರೆ ಅಗ್ನಿವೀರದಲ್ಲಿ, ಇಲ್ಲಿ ನೋಡ್ಬೋದು. ನಾನು ಅದನ್ನು ಕೂಡ ಇಲ್ಲಿ ನಿಮಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ, ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ಏನು ಟ್ರೇಡ್ಸ್ಮನ್ 10th, ಇಲ್ಲಿ ಟ್ರೇಡ್ಸ್ಮನ್ 10th ದವರು ಯಾರೆಲ್ಲ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಫಿಸಿಕಲ್ಗೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಫಿಸಿಕಲ್ಗೆ ನೀವು ಎಷ್ಟು ಅಂದ್ರೆ 109 ಜನ ನೀವು ಸೆಲೆಕ್ಷನ್ ಆಗಿದ್ರಿ, 109 ಜನ ನೀವು ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ರಿ. ಅದರಲ್ಲಿ ನೀವು ಫೈನಲ್ ಮೆರಿಟ್ ಅಲ್ಲಿ ಎಷ್ಟು 22 ಜನ ಸೆಲೆಕ್ಷನ್ ಆಗಿದ್ರಿ. ಎಷ್ಟು ಮಂಗಳೂರು AROದಿಂದ 10th ಟ್ರೇಡ್ಸ್ಮನ್ ಇಲ್ಲಿ ನೋಡ್ಬೋದು 109ರಲ್ಲಿ ನಿಮ್ಗೆ 22 ಜನ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಿ. ಹಾಗಾಗಿ ನಾನು ಏನ್ ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಗಮನವಿಟ್ಟು ಕೇಳಿ, ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಸರಿನಾ. ಇಲ್ಲಿ ನೋಡ್ಬೋದು. ಮತ್ತೆ ಟ್ರೇಡ್ಮನ್ 8th, ಇಲ್ಲಿ 8th ಟ್ರೇಡ್ಸ್ಮನ್ ನಲ್ಲಿ ಇಲ್ಲಿ ನೋಡ್ಬೋದು 6 ಜನ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರಿ. ಎಷ್ಟು ಜನ? 6 ಜನ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರಿ. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಬಂದ್ಬಿಟ್ಟು ಒಬ್ರೇ ಒಬ್ರು ನೀವು ಸೆಲೆಕ್ಟ್ ಆಗಿದ್ದೀರಾ, ಸರಿನಾ. ಯಾರಂದ್ರೆ ಒಬ್ರೇ ಒಬ್ರು ಫೈನಲ್ ಮೆರಿಟ್ ಅಲ್ಲಿ 8th ಮೇಲೆ ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಹಾಕಿರೋರು ಪಾಸ್ ಆಗಿರ್ತೀರಾ, ಸರಿನಾ. ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ಸಿಪಾಯಿ ಫಾರ್ಮಾ, ಇಲ್ಲಿ ನೋಡ್ಬೋದು ಸಿಪಾಯಿ ಫಾರ್ಮಾ 8 ಜನ ನೀವು ಏನು ಫಿಸಿಕಲ್ಗೆ ನೀವು ಎಲಿಜಿಬಿಲಿಟಿ ಆಗಿದ್ರಿ. 8 ಜನ ನೀವು ಇಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಯಾರು ಕೂಡ ಒಬ್ರು ಇಲ್ಲಿ ನೀವು ಸೆಲೆಕ್ಟ್ ಆಗಿರೋದಿಲ್ಲ, ಸರಿನಾ. ನೀವು ಯಾರು ಕೂಡ ಇದರಲ್ಲಿ ಕೂಡ ಯಾರು ಒಬ್ರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಅದಾದ್ಮೇಲೆ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ 87 ಜನ ನೀವು ಸೆಲೆಕ್ಷನ್ ಆಗಿದ್ರಿ ಫಿಸಿಕಲ್ಗೆ. ನೀವು ಫಿಸಿಕಲ್ ಅಲ್ಲಿ ಏನು 87 ಜನ ಸೆಲೆಕ್ಷನ್ ಆಗಿದ್ರಿ. ಮತ್ತೆ ನೀವು ಫೈನಲ್ ಮೆರಿಟ್ ಅಲ್ಲಿ ಬಂದ್ಬಿಟ್ಟು ನೀವು ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಇಲ್ಲಿ ಮಂಗಳೂರು ARO ಇಂದ ಅಂದ್ರೆ 8 ಜನ ಮಾತ್ರ ನೀವು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಿ. ಹಾಗಾಗಿ ಇಲ್ಲಿ ನೋಡ್ಬೋದು ಕಾಂಪಿಟೇಷನ್ ತುಂಬಾ ಹೈ ಇರೋದ್ರಿಂದ ಇದು ಆಲ್ ಓವರ್ ಮೆರಿಟ್ ಏನು ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ ವೀಕ್ಷಕರೇ. ಇದು ಏನಪ್ಪಾ ಅಂದ್ರೆ ಭಾರತದಲ್ಲಿ ಎಷ್ಟು AROಗಳಿದಾವೆ ಅಷ್ಟು AROಗಳದು ಒಂದೇ ಸಲ ಮೆರಿಟ್ ತೆಗಿತಾರೆ. ಹಾಗಾಗಿ ಇಲ್ಲಿ ನೀವು ಕಾಂಪಿಟೇಷನ್ ತುಂಬಾ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಕೊಡಬೇಕಾಗುತ್ತೆ ನರ್ಸಿಂಗ್ ಅಸಿಸ್ಟೆಂಟ್ ದವರು. ಹಾಗಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಕೂಡ ಎಷ್ಟೆಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಅಂತಕ್ಕಂಥದ್ದನ್ನ ನಾನು ತಿಳಿಸಿದ್ದೀನಿ. ಅದಾದ್ಮೇಲೆ ಈಗ ಬೆಂಗಳೂರು AROದು ಇಲ್ಲಿ ಅಗ್ನಿವೀರ GDದು ಇಲ್ಲಿ ನೋಡ್ಬೋದು, ಗಮನವಿಟ್ಟು ನೀವು ಕೇಳಬೇಕು. ಮತ್ತು ಏನು ಅಗ್ನಿವೀರ ಯಾರೆಲ್ಲ ನೀವು ಸೆಲೆಕ್ಟ್ ಆಗ್ಬೇಕಂತಿದ್ದೀರಿ ಅವರು ನೋಡ್ಬೋದು. ಇಲ್ಲಿ ನೋಡ್ಬೋದು. ನಾವು ಈಗ ಬೆಂಗಳೂರು AROದು ನೋಡೋಣ, ಸರಿನಾ. ಬೆಂಗಳೂರು AROದಲ್ಲಿ ಅಗ್ನಿವೀರ GDಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಇಲ್ಲಿ ನೋಡ್ಬೋದು. ಅಗ್ನಿವೀರ GDಗೆ ಏನು ನೀವು ಫಿಸಿಕಲ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ರಿ, ಫಿಸಿಕಲ್ಗೆ ಏನು ಎಕ್ಸಾಮ್ ಬರೆದ್ಬಿಟ್ಟು ನೀವು ಎಕ್ಸಾಮ್ ಬರೋದು ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 1590 ಜನ ನೀವು ಸೆಲೆಕ್ಟ್ ಆಗಿದ್ರಿ ಫಿಸಿಕಲ್ಗೆ, ಸರಿನಾ. ಏನಿದು ಮೈಸೂರಲ್ಲಿ ನಡೀತಕ್ಕಂಥ ರ್ಯಾಲಿಯಲ್ಲಿ ನೀವು ಎಲ್ಲ ಭಾಗವಹಿಸಿದ್ರಿ. ಅದರಲ್ಲಿ ನೀವು ಏನು 237 ಜನ ಫೈನಲ್ ಮೆರಿಟ್ ಅಲ್ಲಿ ನೀವು ಸೆಲೆಕ್ಟ್ ಆಗಿರ್ತೀರಿ. ಏನು ಲಾಸ್ಟ್ ಟೈಮ್ ಏನು 237 ಜನ ಬೆಂಗಳೂರು AROದಿಂದ ಅಗ್ನಿವೀರ GDಗೆ ಸೆಲೆಕ್ಟ್ ಆಗಿರ್ತಾರೆ ವೀಕ್ಷಕರೇ, ಸರಿನಾ. ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ಅಗ್ನಿವೀರ ಟೆಕ್ನಿಕಲ್ ಏನು ಅಗ್ನಿವೀರ ಟೆಕ್ನಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 37 ಜನ ಫಿಸಿಕಲ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಫಿಸಿಕಲ್ಗೆ, ಸರಿ. ಎಕ್ಸಾಮ್ ಬರೆದ್ಬಿಟ್ಟು ಫಿಸಿಕಲ್ಗೆ ಇಷ್ಟು 37 ಜನ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ 7 ಜನ ಮಾತ್ರ ನೀವು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರಾ. ಏನೋ ಫೈನಲ್ ಅಲ್ಲಿ ಮೆರಿಟ್ ಫಿಸಿಕಲ್ ಮೆಡಿಕಲ್ ಪ್ರತಿಯೊಂದು ಪಾಸ್ ಆಗಿ ಫೈನಲ್ ಅಲ್ಲಿ 7 ಜನ ಮಾತ್ರ ಸೆಲೆಕ್ಟ್ ಆಗಿರ್ತಾರೆ ವೀಕ್ಷಕರೇ. ಅದಾದ್ಮೇಲೆ ಏನು ಅಗ್ನಿವೀರ ಕ್ಲರ್ಕ್ ಇದು ಕೂಡ ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ ವೀಕ್ಷಕರೇ, ಸರಿನಾ. ಹಾಗಾಗಿ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನು ಬೆಂಗಳೂರು ARO ಇಂದ 54 ಜನ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರೆ ಎಕ್ಸಾಮ್ ಬರೆದ್ಬಿಟ್ಟು, ಆದ್ರೆ ಅದರಲ್ಲಿ ಒಬ್ರು ಕೂಡ ನೀವು ಏನು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಬೆಂಗಳೂರು AROದಲ್ಲಿ ಏನು ಮಹಿಳಾ ಪೊಲೀಸ್ಗೆ ನೀವು ಏನು CMPಗೆ ಯಾರೆಲ್ಲ ನೀವು ಅರ್ಜಿಗಳನ್ನ ಹಾಕಿ ನೀವು ಯಾರೆಲ್ಲ ನೀವು ಎಕ್ಸಾಮ್ ನ ಬರೆದು ಪಾಸ್ ಆಗಿದ್ರಿ ಇಲ್ಲಿ ನೋಡೋದು ಎಷ್ಟು ಜನ ಪಾಸ್ ಆಗಿದ್ರಿ, ಏನು WMPಗೆ ನೀವು ಎಷ್ಟು ಜನ ಪಾಸ್ ಆಗಿದ್ರಿ ಅಂತಕ್ಕಂಥದ್ದನ್ನ ನೋಡಿದ್ರೆ ಇಲ್ಲಿ 44 ಜನ ನೀವು ಫಿಸಿಕಲ್ಗೆ ಎಲಿಜಿಬಿಲಿಟಿ ಆಗಿದ್ರಿ. ಏನು ನೀವು ಎಕ್ಸಾಮ್ ನ ಬರೆದು 44 ಜನ ಫಿಸಿಕಲ್ಗೆ ಎಲಿಜಿಬಿಲಿಟಿ ಆಗಿದ್ರಿ, ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರಿ. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಬಂದ್ಬಿಟ್ಟು ನೀವು ಒಬ್ರೇ ಒಬ್ರು ಸೆಲೆಕ್ಟ್ ಆಗಿದ್ದೀರಾ. ಏನು CMPಗೆ ಒಬ್ರೇ ಒಬ್ರು ಸೆಲೆಕ್ಟ್ ಆಗಿರ್ತಾರೆ ಮಹಿಳಾ ಮಿಲಿಟರಿ ಪೊಲೀಸ್ ಅಲ್ಲಿ ಇಲ್ಲಿ ನೋಡ್ಬೋದು. ಅದಾದ ಮೇಲೆ 10th ಮೇಲೆ ಏನು ಟ್ರೇಡ್ಸ್ಮನ್ ಇದೆಯಲ್ಲ ಆ 10th ಟ್ರೇಡ್ಸ್ಮನ್ಗೆ ನಿಮ್ಗೆ ಎಷ್ಟಪ್ಪ ಜನ ಸೆಲೆಕ್ಟ್ ಆಗಿದ್ರು ಅಂತಕ್ಕಂಥದ್ದನ್ನ ನೋಡೋದ್ರೆ ಇಲ್ಲಿ 10th ಮೇಲೆ ಟ್ರೇಡ್ಸ್ಮನ್ಗೆ ಫಿಸಿಕಲ್ಗೆ ಎಕ್ಸಾಮ್ ಬರೆದ್ಬಿಟ್ಟು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಫಿಸಿಕಲ್ಗೆ 41 ಜನ ಸೆಲೆಕ್ಟ್ ಆಗಿದ್ರು ವೀಕ್ಷಕರೇ, ಸರಿನಾ. ಅದಾದ್ಮೇಲೆ ನಿಮ್ಗೆ ಫೈನಲ್ ಮೆರಿಟ್ ಅಲ್ಲಿ 14 ಜನ ಸೆಲೆಕ್ಟ್ ಆಗಿರ್ತೀರಿ ಇಲ್ಲಿ. ಅದಾದ್ಮೇಲೆ 8th ಟ್ರೇಡ್ಸ್ಮನ್ ನೋಡ್ಬೋದು ಇಲ್ಲಿ, ಯಾಕಂದ್ರೆ ಒಬ್ರೇ ಒಬ್ರು ಪಾಸ್ ಆಗಿರ್ತೀರಿ ಫಿಸಿಕಲ್ಗೆ ಇಲ್ಲಿ 8th ಟ್ರೇಡ್ಸ್ಮನ್ ಅವ್ರು ಒಬ್ರು ಕೂಡ ಇಲ್ಲಿ ನಿಮ್ಗೆ ಫೈನಲ್ ಮೆರಿಟ್ ಅಲ್ಲಿ
ಬಂದಿರ್ತಾರೆ ವೀಕ್ಷಕರೇ. ಯಾಕಂದ್ರೆ ಕಾಂಪಿಟೇಷನ್ ಇರೋದಿಲ್ಲ, ಹಾಗಾಗಿ ಅವ್ರು ಒಬ್ಬರೇ ಇಲ್ಲಿ 8th ಮೇಲೆ ಏನು ಟ್ರೇಡ್ಸ್ಮನ್ಗೆ ಪಾಸ್ ಆಗಿರ್ತಾರೆ. ಫೈನಲ್ ಮೆರಿಟ್ ಅಲ್ಲಿ ಕೂಡ ಅವ್ರು ಒಬ್ಬರೇ ಪಾಸ್ ಆಗಿರ್ತಾರೆ ವೀಕ್ಷಕರೇ. ಪ್ರತಿಯೊಂದು ಇಲ್ಲಿ ನೋಡೋದು ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಪ್ರತಿಯೊಂದು ಪಾಸ್ ಆಗಿ ಒಬ್ರು 8th ಟ್ರೇಡ್ಸ್ಮನ್ ಇದು ಬೆಂಗಳೂರು ARO ಇಂದ ಪಾಸ್ ಆಗಿರ್ತಾರೆ ವೀಕ್ಷಕರೇ. ಸರಿನಾ? ಅದು ಆದ್ಮೇಲೆ ಇಲ್ಲಿ ಸಿಪಾಯಿ ಫಾರ್ಮಾ, ಇಲ್ಲಿ ಸಿಪಾಯಿ ಫಾರ್ಮಾಗೆ ಒಬ್ರು ಫಿಸಿಕಲ್ಗೆ ಮಾತ್ರ ಎಲಿಜಿಬಿಲಿಟಿ ಆಗಿರ್ತಾರೆ, ಬಟ್ ಫೈನಲ್ ಮೆರಿಟ್ ಅಲ್ಲಿ ಬಂದಿರೋದಿಲ್ಲ. ಇಲ್ಲಿ ನೋಡ್ಬೋದು ಫೈನಲ್ ಮೆರಿಟ್ ಅಲ್ಲಿ ಯಾರು ಕೂಡ ಒಬ್ರು ಸೆಲೆಕ್ಟ್ ಆಗಿರೋದಿಲ್ಲ. ಇಲ್ಲಿ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಇದು ಕೂಡ ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ. ಇದರಲ್ಲಿ 12 ಜನ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರು ಎಕ್ಸಾಮ್ ಬರೆದ್ಬಿಟ್ಟು, ಆದ್ರೆ ಇಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಒಬ್ರು ಕೂಡ ಸೆಲೆಕ್ಟ್ ಆಗಿರೋದಿಲ್ಲ ವೀಕ್ಷಕ. ಸರಿನಾ? ಇಲ್ಲಿ ನೋಡ್ಬೋದು ಬೆಂಗಳೂರು ARO ಈಗ ನೋಡಿದ್ರಿ ನೀವು. ಅದಾದ್ಮೇಲೆ ಈಗ ಏನಪ್ಪಾ ಅಂದ್ರೆ ಬೆಳಗಾವಿ ARO, ಇಲ್ಲಿ ಬೆಳಗಾವಿ ARO ತಿಳಿಸ್ತಾ ಇದೀನಿ ನೋಡಬಹುದು. ಸರಿನಾ? ಇಲ್ಲಿ ಅಗ್ನಿವೀರ ಜಿಡಿಗೆ ಬೆಳಗಾವಿ AROದಲ್ಲಿ ನೀವೆಲ್ಲ ನೋಡಬಹುದು ಹೋದ ವರ್ಷ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅಂತಕ್ಕಂಥದ್ದನ್ನ ನೀವು ನೋಡಬಹುದು. ಸರಿನಾ? ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು, ಮತ್ತೆ ಏನು ಎಕ್ಸಾಮ್ಗೆ ಎಕ್ಸಾಮ್ ಬರೆದು ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು, ಮತ್ತೆ ಫಿಸಿಕಲ್ ಮೆಡಿಕಲ್ ಪ್ರತಿಯೊಂದು ಪಾಸ್ ಆಗಿ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅಂತಕ್ಕಂಥದ್ದನ್ನ ನಾನು ಈಗ ತಿಳಿಸ್ತಾ ಇದ್ದೀನಿ ನಿಮ್ಗೆ. ಪ್ರತಿಯೊಂದನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅಗ್ನಿವೀರ ಜಿಡಿಯಲ್ಲಿ 8,848 ಜನ ಏನು ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರು ವೀಕ್ಷಕರೇ. ಇಲ್ಲಿ ಎಷ್ಟಪ್ಪ ಅಂದ್ರೆ ನೋಡ್ಬೋದು ಇಲ್ಲಿ 8,848 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ 1,084 ಜನ ಏನು ಫಿಸಿಕಲ್ ಮತ್ತೆ ಮೆಡಿಕಲ್ ಎಕ್ಸಾಮ್ ಎಲ್ಲವನ್ನ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಅಂದ್ರೆ ಬೆಳಗಾವಿ ARO ಅಗ್ನಿವೀರ ಜಿಡಿ ವೀಕ್ಷಕರೇ ಇಲ್ಲಿ ನೋಡಬಹುದು ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ. ಅಗ್ನಿವೀರ ಟೆಕ್ನಿಕಲ್, ಇಲ್ಲಿ ಅಗ್ನಿವೀರ ಟೆಕ್ನಿಕಲ್ಗೆ ನೀವು ಎಕ್ಸಾಮ್ ನ ಬರೆದ್ಬಿಟ್ಟು ಆ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನಿಮಗೆ 409 ಜನ ನೀವು ಸೆಲೆಕ್ಟ್ ಆಗಿದ್ರಿ ಫಿಸಿಕಲ್ಗೆ. ಇದರಲ್ಲಿ ಫಿಸಿಕಲ್ ಪಾಸ್ ಆಗಿ ನೀವು ಮೆಡಿಕಲ್ ಪಾಸ್ ಆಗಿ ಫೈನಲ್ ಮೆರಿಟ್ ಅಲ್ಲಿ ಎಷ್ಟು ಜನ ಬಂದಿದ್ದೀರಾ ಅಂತ ನೋಡೋದಾದ್ರೆ 85 ಜನ ನೀವು ಬಂದಿರ್ತೀರಾ. 85 ಜನ ಫೈನಲ್ ಮೆರಿಟ್ ಅಲ್ಲಿ ಪಾಸ್ ಆಗಿಬಿಟ್ಟು ನೀವು ಸೆಲೆಕ್ಷನ್ ಆಗಿರ್ತೀರಿ ವೀಕ್ಷಕರೇ. ಸರಿನಾ? ಅದಾದ್ಮೇಲೆ ಅಗ್ನಿವೀರ ಕ್ಲರ್ಕ್, ಇಲ್ಲಿ ನೋಡಬಹುದು ಕ್ಲರ್ಕ್ ಇದು ಆಲ್ ಓವರ್ ಇಂಡಿಯಾ ಮೆರಿಟ್ ಇರೋದ್ರಿಂದ 130 ಜನ ನೀವು ಫಿಸಿಕಲ್ಗೆ ಬೆಳಗಾವಿ ARO ಇಂದ ನೀವು ಸೆಲೆಕ್ಟ್ ಆಗಿದ್ರಿ. ಅದರಲ್ಲಿ 3 ಜನ ಮಾತ್ರ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ ವೀಕ್ಷಕ. ಎಷ್ಟು? 130 ಜನದಲ್ಲಿ ಎಷ್ಟು 3 ಜನ ಮಾತ್ರ ಇಲ್ಲಿ ನಿಮಗೆ ಸೆಲೆಕ್ಟ್ ಆಗಿರ್ತಾರೆ, ಅದನ್ನು ನೋಡಬಹುದು ನೀವು. ಅದಾದ್ಮೇಲೆ ವುಮೆನ್ ಮಿಲಿಟರಿ ಪೊಲೀಸ್, ಇಲ್ಲಿ ಮಹಿಳಾ ಪೊಲೀಸ್ಗೆ ಎಷ್ಟು ಜನ ಇಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅಂದ್ರೆ 164 ಜನ ಇಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಎಷ್ಟು? ಮಹಿಳಾ ಆರ್ಮಿಗೆ ಮಹಿಳಾ ಪೊಲೀಸ್ ಸೇನಾ ಪೊಲೀಸ್ ಇದೆ, ಆ ಮಹಿಳಾ ಸೇನಾ ಪೊಲೀಸ್ಗೆ ಎಷ್ಟು ಜನ ಅಂದ್ರೆ CMPಗೆ 164 ಜನ ಸೆಲೆಕ್ಟ್ ಆಗಿರ್ತೀರಿ. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಬಂದಿರೋದು 2 ಮಾತ್ರ ವೀಕ್ಷಕರೇ. ಇಲ್ಲಿ ನೋಡಬಹುದು ಮಹಿಳೆಯರು ಹೆಣ್ಮಕ್ಳು 2 ಇಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರಿ ಬೆಳಗಾವಿ ARO ಇಂದ. ಇಲ್ಲಿ ನೋಡಬಹುದು ಬೆಳಗಾವಿ ARO ಇಂದ 2, ಬೆಂಗಳೂರು ARO ಇಂದ 1, ಮಂಗಳೂರು ARO ಇಂದ ಯಾರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ ವೀಕ್ಷಕರೇ ಫೈನಲ್ ಮೆರಿಟ್ ಅಲ್ಲಿ. ಇಲ್ಲಿ ನೋಡಬಹುದು. ಅದಾದ್ಮೇಲೆ 10th ಮೇಲೆ ಟ್ರೇಡ್ಸ್ಮನ್, ಇಲ್ಲಿ ಟ್ರೇಡ್ಸ್ಮನ್ 10th ಮೇಲೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ರಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು 124 ಜನ ಸೆಲೆಕ್ಟ್ ಆಗಿದ್ರಿ ಫಿಸಿಕಲ್ಗೆ. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಬಂದ್ಬಿಟ್ಟು ನೀವು 23 ಜನ ಸೆಲೆಕ್ಟ್ ಆಗಿದ್ದೀರಾ. ಎಷ್ಟು? 23 ಜನ ನೀವು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರಿ. ಅದಾದ್ಮೇಲೆ ಇಲ್ಲಿ ಟ್ರೇಡ್ಸ್ಮನ್ 8th ನೆಕ್ಸ್ಟ್ ಆ ಟ್ರೇಡ್ಸ್ಮನ್ 8th ಅಲ್ಲಿ ನೋಡಬಹುದು 10 ಜನ ನೀವು ಸೆಲೆಕ್ಟ್ ಆಗಿದ್ದೀರಿ ಬೆಳಗಾವಿ ARO ಇಂದ. ಅದರಲ್ಲಿ ಫೈನಲ್ ಮೆರಿಟ್ ಅಲ್ಲಿ ಬಂದಿರೋದು 5 ಜನ. ಸರಿನಾ? ಇಲ್ಲಿ 50-50 ಆಗಿದೆ ವೀಕ್ಷಕ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದರಲ್ಲಿ ಎಕ್ಸಾಮ್ನ ಸ್ಕೋರಿಂಗ್ ಮಾಡಿದ್ರೆ ನೀವು ಫಿಸಿಕಲ್ ಕೂಡ ಅದೇ ತರ ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಫಿಸಿಕಲ್ ಕೂಡ ಇಲ್ಲಿ ಹಾರ್ಡ್ ಇರುತ್ತೆ. ಹಾಗಾಗಿ ನಿಮಗೆ ಅದರದ್ದು ಗೈಡ್ಲೈನ್ಸ್ ಕೊಡ್ತೀನಿ ನಾನು. ಇಲ್ಲಿ ನೋಡ್ಬೋದು ನಮ್ಮ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಪ್ರತಿಯೊಂದು ಮಾಹಿತಿನ ನಾನು ತಿಳಿಸ್ತಾ ಇರ್ತೀನಿ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ನ ಮಾಡಿ ವೀಕ್ಷಕರೇ. ಮತ್ತೆ ನಿಮಗೆ ಇನ್ನು ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ಗಳು ಬೇಕು, ಮತ್ತೆ ಇನ್ನು ನಿಮಗೆ ಏನೆಲ್ಲ ಪ್ರೊಸೆಸ್ ಇದೆ ಅದನ್ನು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಸಿಪಾಯಿ ಫಾರ್ಮಾ, ಇಲ್ಲಿ ಸಿಪಾಯಿ ಫಾರ್ಮಾ ಬೆಳಗಾವಿ ARO ಇಂದ ಸಿಪಾಯಿ ಫಾರ್ಮಾಗೆ 25 ಜನ ಸೆಲೆಕ್ಟ್ ಆಗಿದ್ರಿ. 25 ಜನ ಫಿಸಿಕಲ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟು ನೀವು ಸಿಪಾಯಿ ಫಾರ್ಮಾದಲ್ಲಿ 2 ಮಾತ್ರ ನೀವು ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರ ವೀಕ್ಷಕರೇ. ಸರಿನಾ? ಅದಾದ್ಮೇಲೆ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್, ಇಲ್ಲಿ ಕೂಡ ನೋಡಬಹುದು ನರ್ಸಿಂಗ್ ಅಸಿಸ್ಟೆಂಟ್ ಇದು ಪರ್ಮನೆಂಟ್ ಭರ್ತಿ ಇರೋದ್ರಿಂದ ಇಲ್ಲಿ ನೋಡಬಹುದು ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ ಇದಕ್ಕೆ. ಹಾಗಾಗಿ ಇಲ್ಲಿ ನೋಡಬಹುದು 161 ಜನ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗಿರ್ತೀರಿ. ಅದಾದ್ಮೇಲೆ ನೀವು ಫೈನಲ್ ಮೆರಿಟ್ ಅಲ್ಲಿ ಬಂದ್ಬಿಟ್ಟು 8 ಜನ ಸೆಲೆಕ್ಟ್ ಆಗಿರ್ತೀರಿ ಇಲ್ಲಿ. ಸರಿನಾ? ಎಷ್ಟು ಜನ ಫೈನಲ್ ಮೆರಿಟ್ ಅಲ್ಲಿ ಬೆಳಗಾವಿ ARO ಇಂದ 8 ಜನ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ಗೆ ನೀವು ಸೆಲೆಕ್ಟ್ ಆಗಿರ್ತೀರಿ. ಹಾಗಾಗಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಏನಪ್ಪ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತೇಳಿ. ನೀವು ನೋಡ್ಬೋದು ಇಲ್ಲಿ
ಫೈನಲ್ ಅಲ್ಲಿ ನೀವು ಎಷ್ಟು ಜನ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರು ಹೋದ ವರ್ಷ, ಅದರಲ್ಲಿ ಮತ್ತೆ ಎಷ್ಟು ಜನ ಫೈನಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೋಡಿದಿರಿ. ಯಾಕಂದ್ರೆ ಅದರಲ್ಲಿ ಹೋದ ವರ್ಷನೂ ಕೂಡ ಇಲ್ಲಿ ಏಪ್ರಿಲ್ ಅಲ್ಲಿ ನಿಮಗೆ ಎಕ್ಸಾಮ್ ನಡೆದಿತ್ತು. ಇದರದ್ದು ರಿಸಲ್ಟ್ ಯಾವಾಗ ಬಂದಿತ್ತಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರಾದ್ರು ರಿಸಲ್ಟ್ ಬಂದಿತ್ತು ನಮ್ಮ ಕರ್ನಾಟಕದಲ್ಲಿ, ಸರಿನಾ. ಹಾಗಾಗಿ ಇಲ್ಲಿ ನೋಡ್ಬೋದು ಏನೇ ನಿಮಗೆ ಮಾಹಿತಿ ಇನ್ನೂ ಬೇಕಾದ್ರೆ, ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ನ ಮಾಡಿ, ಅದ್ರ ಬಗ್ಗೆನೂ ತಿಳಿಸ್ತೀನಿ. ಹಾಗೆ ನೀವು ಇವಾಗಲೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ, ಯಾಕಂದ್ರೆ ಒಂದೊಂದು ಸ್ಪೆಲ್ಲಿಂಗ್ ಕೂಡ ಇಲ್ಲಿ ಕರೆಕ್ಟ್ ಆಗಿರ್ಬೇಕಾಗತ್ತೆ ನಿಮ್ದು. ಹಾಗಾಗಿ ನೋಡ್ಬೋದು ವೀಕ್ಷಕರೇ, ಯಾರ್ಯಾರ ನೀವು ಅಗ್ನಿವೀರ ಆರ್ಮಿ ಮತ್ತೆ ಭಾರತೀಯ ಸೇನೆಗೆ ಯಾರೆಲ್ಲ ನೀವು ಆಯ್ಕೆ ಆಗ್ಬೇಕಂತಿದ್ದೀರಿ, ಫಿಸಿಕಲ್ಗೆ ಯಾರೆಲ್ಲ ಸೆಲೆಕ್ಟ್ ಆಗ್ಬೇಕಂತಿದ್ದೀರಿ, ನೀವು ಚೆನ್ನಾಗಿ ಸ್ಕೋರ್ ಯಾರೆಲ್ಲ ಮಾಡಿದ್ದೀರಿ, ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ, ಸರಿನಾ. ನೀವು ಚೆನ್ನಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಫಿಸಿಕಲ್ ಅಲ್ಲಿ 100 ತಗೊಂಡ್ರೆ ನೀವು ಫೈನಲ್ ಮೆರಿಟ್ ಅಲ್ಲಿ ಬಂದೇ ಬರ್ತೀರಾ. ಹಾಗಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ, ನಿಮ್ದು ಏನೇ ಡೌಟ್ಸ್ ಇದ್ರು ಫಿಸಿಕಲ್ ಬಗ್ಗೆ ಆಗಲಿ, ನಿಮಗೆ ಏನೇ ಡೌಟ್ಸ್ ಇರಲಿ ವೀಕ್ಷಕರೇ ನೀವು ಕಮೆಂಟ್ ಮಾಡಿ, ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ, ಸರಿನಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಇನ್ನು ಈ ವರ್ಷದ್ದು ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗ್ತೀರಿ ಅಂತಕ್ಕಂಥದ್ದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸರಿನಾ. ಹಾಗಾಗಿ ನೋಡ್ಬೋದು ವೀಕ್ಷಕರೇ, ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ವೀಕ್ಷಕರೇ, ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್ ವೀಕ್ಷಕರೇ.